ಮೈ ಚಾನಲ್ ಗೌಸಿಯಾ ಬುಟಿಕ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮ ಮುಂದೆ ಒಂದು ಸಿಂಪಲ್ ಬ್ಲೌಸ್ ಕಟಿಂಗ್ ತಗೊಂಡು ಬಂದಿದ್ದೀನಿ. 4 ಟಕ್ಸ್ ಬ್ಲೌಸ್. ಅದು ನನಗೆ ವ್ಯೂವರ್ಸ್ ಅಲ್ಲಿ ಒಬ್ಬ ವ್ಯೂವರ್ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ದಾರೆ, ಈ ಕಟಿಂಗ್ ನನಗೆ ತೋರಿಸ್ಕೊಡಿ ಮ್ಯಾಮ್ ಅಂತಂದು. ಅವರ ಹೆಸರು ಅದರಲ್ಲಿ ಪವಿತ್ರ ಅಂತ ಮೆನ್ಷನ್ ಆಗಿತ್ತು. ಅವರು 36 ಅಪ್ಪರ್ ಬಸ್ಟ್, ಫುಲ್ ಬಸ್ಟ್ 38 ಪ್ರಕಾರ ನನಗೆ ಒಂದು ಕಟಿಂಗ್ ತಿಳಿಸ್ಕೊಡಿ ಅಂತ ನನಗೆ ಮೆಸೇಜ್ ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ನಿಮಗೆ ಆ ಕಟಿಂಗ್ ಹೇಗೆ ಕಟ್ ಮಾಡೋದು, ಪ್ಯಾಟರ್ನ್ ಮೇಲೆ ಹೇಗೆ ಕಟ್ ಮಾಡೋದು ಅಂತ ನಾನು ನಿಮಗೆ ಒಂದು ಪೇಪರ್ ಮೇಲೆ ಕಟಿಂಗ್ ಮಾಡಿ ತೋರಿಸ್ತೀನಿ. ಆ ಸೈಜಸ್ ನಿಮಗೂ ಇದ್ದರೆ ನೀವು ಕಟ್ ಮಾಡಿ ಟ್ರೈ ಮಾಡಿ ಬ್ಲೌಸ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ತಿಳಿಸ್ಬೋದು. ಹಾಗಾದರೆ ತಡ ಯಾಕೆ ಮಾಡೋದು, ಬನ್ನಿ ಅದು ಕಟಿಂಗ್ ಹೇಗಿದೆ ಅಂತ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೆಜರ್ಮೆಂಟ್ಸ್ ಹೇಗಿದಾವೆ ಅಂತ ನೋಡೋಣ. ಬ್ಲೌಸ್ ಲೆಂತ್ ಇವ್ರದ್ದು 14 ಇದೆ, ಶೋಲ್ಡರ್ 15, ಅಪ್ಪರ್ ಬಸ್ಟ್ 36, ಫುಲ್ ಬಸ್ಟ್ 38 ಇದೆ, ವೆಸ್ಟ್ 30, ಫ್ರಂಟ್ ನೆಕ್ 7 ಗಿಡಕ್ಕೆ ಹೇಳಿದ್ದಾರೆ, ಬ್ಯಾಕ್ ನೆಕ್ 10.5. ಇದು ಹ್ಯಾಂಡ್ಸ್ ಲೆಂತ್ ಅವ್ರು ಎಲ್ಬೋ ಹೇಳಿದ್ದಾರೆ 11 ಮತ್ತು ಸುತ್ತಳತೆ 10. ಇದು 36th 4th ಪಾರ್ಟ್ ಬಂದು ಅಂದರೆ 4ನೇ ಭಾಗ 9. ಇದರದ್ದು 4th ಪಾರ್ಟ್ 9.5 ಅಂದರೆ 9.5. ಇದು 30ನಲ್ಲಿ 4th ಪಾರ್ಟ್ 7.5 7.5. ಹೇಗೆ ಕಟ್ ಮಾಡಬೇಕಂತ ಈಗ ನಾನು ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ಬ್ಯಾಕ್ ತೆಗಿತೀನಿ. ಬ್ಯಾಕ್ ಬ್ಲೌಸ್ ಲೆಂತ್ 14 ಇದೆಯಲ್ಲ, 14ಗೆ ನಾನು 1 ಇಂಚ್ ಆ್ಯಡ್ ಮಾಡ್ತೀನಿ. ನೋಡಿ, ಶೋಲ್ಡರ್ ಹತ್ರನೂ 1/2 ಇಂಚ್ ಸ್ಟಿಚಿಂಗಲ್ಲಿ ಹೋಗುತ್ತೆ, ಇಲ್ಲಿ ವೆಸ್ಟ್ ಹತ್ರನೂ 1/2 ಇಂಚ್ ಸ್ಟಿಚಿಂಗಲ್ಲಿ ಹೋಗುತ್ತೆ. 14ಗೆ 1 ಇಂಚ್ ಆ್ಯಡ್ ಮಾಡಿದರೆ 15. ಇದಕ್ಕೊಂದು ಮಾರ್ಕ್ ಹಾಕೋಣ. ನೆಕ್ಸ್ಟ್ ಅಪ್ಪರ್ ಚೆಸ್ಟ್ ಮೆಜರ್ ಮಾಡೋದಕ್ಕೆ ನಾವಿಲ್ಲಿ 5.5ಗೆ 5.5ಗೆ ಒಂದು ಮಾರ್ಕ್ ಹಾಕ್ತಿದ್ವಿ. ಇದು ಅಪ್ಪರ್ ಚೆಸ್ಟ್ ಇದೆಯಲ್ಲ, ಇದು ಮಾರ್ಕ್ ತಗೊಳಕ್ಕೆ ನಾವು ಇದು ಹಾಕ್ತೀವಿ. ಇದರಲ್ಲೇ ನಾವು ಆರ್ಮೋಲ್ ಡೌನು ತೆಗಿತೀವಿ. ಹೇಗಂತ ತೋರಿಸ್ಕೊಡ್ತೀನಿ, ನೋಡ್ಕೊಂತ ಹೋದ್ರೆ ಗೊತ್ತಾಗುತ್ತೆ. ಇವ್ರದ್ದು ನೆಕ್ ಲೆಂತ್ ಬಂದು 10.5 ಇಡಕ್ಕೆ ಹೇಳಿದ್ದಾರೆ ಇವರು. ಇದಕ್ಕೆ 1/2 ಇಂಚ್ ಎಕ್ಸ್ಟ್ರಾ 11 ಇಂಚಿಗೆ ಮಾರ್ಕ್ ಹಾಕ್ತಿದ್ದೀನಿ. ಶೋಲ್ಡ್ರ್ ಬಂದು 15 ಇದೆ, 15ರಲ್ಲಿ ಅರ್ಧ ಎಷ್ಟು 7.5 ಬರುತ್ತೆ. 7.5 ಬರುತ್ತೆ. ನಾವು 10.5 ಇಂಚ್ ನೆಕ್ ವಿಡ್ತ್ ಇಡ್ತಾ ಇದ್ದೀವಿ. ಇದರಲ್ಲಿ ನಾವು ನೋಡಿ 7.5 1/2 ಇಂಚ್ ಇಲ್ಲಿ ಇಟ್ಕೊಂಡು ಇಲ್ಲಿಂದ 2 ಇಂಚ್ ಕಡಿಮೆ ಮಾಡಬೇಕು ಫ್ರೆಂಡ್ಸ್. 10 ಇಂಚ್ ನೆಕ್ಗಾಗಲಿ 10.5 ಇಂಚ್ ನೆಕ್ಗಾಗಲಿ 2.5 ನಾವು ಶೋಲ್ಡರ್ನಲ್ಲಿ ಅರ್ಧ 7.5, ಅದರಲ್ಲಿ 2 ಇಂಚ್ ನಾವು ಕಮ್ಮಿ ಮಾಡಿದರೆ ಸಾಕು. ಇಲ್ಲಿಂದ ಇಲ್ಲಿಗೆ ಈಗ ಇಲ್ಲೆಷ್ಟು ಮಾಡೋಣ, ಇಲ್ಲೆಷ್ಟಿದೆ 5.5 ಇದೆ. ಇಲ್ಲಿ ನಾವು 6 ಇಡೋಣ, ಒಂದು ಅರ್ಧ ಇಂಚು ಜಾಸ್ತಿ. ಇಲ್ಲಿ ನಮಗೆ ಜಾಸ್ತಿ ರಿಂಕಲ್ಸ್ ಬರಬಾರ್ದಲ್ಲ, ಹಾಗಾಗಿ ಇಲ್ಲೆಷ್ಟಿದೆಯೋ ಇದಕ್ಕಿಂತ ಅರ್ಧ ಇಂಚು ಜಾಸ್ತಿ ಇಟ್ಕೋಬೇಕು. ನೋಡಿ, ಈ ಥರ ಇಟ್ಟರೆ ಸ್ಟ್ರೈಟ್ ಬರುತ್ತೆ. ಸ್ವಲ್ಪ ಕ್ರಾಸ್ ನಿಮಗೆ ಗೊತ್ತಾಗಲಿ ಅಂತ ನಾನು 6 ಇಂಚಿಗೆ ಇಲ್ಲಿಗೆ ಮಾರ್ಕ್ ಹಾಕಿ ತೋರಿಸಿದ್ದೀನಿ. ಇದರಲ್ಲಿ ನಾವು ಆರ್ಮೋಲ್ ಡೌನ್ ತೆಗಿಬೇಕು. ಇದು ರೌಂಡ್ ಮಾಡ್ಕೊಳ್ಳೋಣ. ಶೋಲ್ಡರ್ ವಿಡ್ತ್ ಬಂದು 2.25 ಇಡ್ತಿದ್ದೀನಿ. ನೋಡಿ, 2.25 ಅಂದರೆ 3 ಇಂಚಿಗೆ 2 ಪಾಯಿಂಟ್ ಕಡಿಮೆ. ಇಲ್ಲಿಗೆ ಇದಕ್ಕೆ 2.25 ಅಂತೀವಿ. 2.25 ಇಟ್ಟಿದ್ದೀನಿ. ಇಲ್ಲಿಂದ ಕ್ವಾರ್ಟರ್ ಇಂಚ್ ಅಂದರೆ 2 ಪಾಯಿಂಟು. ನೋಡಿರಿ, ಇಲ್ಲಿ ನಿಮಗೆ ಕಾಣೋದಿಲ್ಲ, ಹಾಗಾಗಿ ನಾನು ಇಲ್ಲಿ ತೋರಿಸಿದ್ದೀನಿ 2 ಪಾಯಿಂಟ್ ಅಷ್ಟು. ಈ 2 ಗೀರಷ್ಟು ನಾವಿಲ್ಲಿ ಕಮ್ಮಿ ಮಾಡ್ಕೋಬೇಕು. ಸ್ವಲ್ಪ ಡೌನ್ ಮಾಡಬೇಕು. ಇಲ್ಲಿಂದ ಈ ಥರ ಡೌನ್ ಮಾಡೋದ್ರಿಂದ ಶೋಲ್ಡ್ರ್ ಹತ್ರ ಕರೆಕ್ಟು ಕೂರುತ್ತೆ. ನೆಕ್ಸ್ಟ್ ಇವ್ರದ್ದು ಅಪ್ಪರ್ ಚೆಸ್ಟ್ ಎಷ್ಟಿದೆ ಅಂತ ನೋಡೋಣ. ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 36 ಇದೆ. 36ಅಲ್ಲಿ 4th ಪಾರ್ಟ್ ಅಂದರೆ 4ನೇ ಭಾಗ 9 ಇಂಚು ಬರುತ್ತೆ ಫ್ರೆಂಡ್ಸ್. ನೆಕ್ ನಾವು 10.5 ತಗೊಳ್ತಾ ಇದ್ದೀವಲ್ಲ, ಹಾಗಾಗಿ ಇವರಿಗೆ
ನಾವಿಲ್ಲಿ ಲೂಸಿಂಗ್ ಏನೂ ಬಿಡ್ತಾ ಇಲ್ಲ. 9 ಇಂಚ್ ಬರ್ತಾ ಇದೆಯಲ್ಲ, 9 ಇಂಚ್ ಎಷ್ಟಿದೆಯೋ ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್ ನಾವು ತಗೊತಾ ಇದ್ದೀವಿ. ಇದ್ರಾಗೆ ಲೂಸ್ ಬಿಡೋದು ಬೇಡ, ನಾವು ಮೈನಸ್ ಮಾಡೋದು ಬೇಡ. ಪರ್ಫೆಕ್ಟ್ ನಮ್ಮದು 4ನೇ ಭಾಗ ಎಷ್ಟಿದೆಯೋ ಅಷ್ಟೇ ಇಡಬೇಕು. ಫ್ರೆಂಡ್ಸ್, ಇವ್ರದ್ದು ಆರ್ಮೋಲು 17 ಇಂಚ್ ಇದೆ. 17 ಇಂಚಿಗೆ ನೋಡಿ, 17 ಇಂಚಿಗೆ ಪ್ಲಸ್ ಅರ್ಧ ಇಂಚು ಸೇರಿಸಿದ್ರೆ 17.5 ಆಗುತ್ತೆ. 17.5ದಲ್ಲಿ ಅರ್ಧ ಎಷ್ಟು? 8.25 ಬರುತ್ತೆ. ನೋಡಿ, ಈ ಥರ ಹಾಫ್ ಮಾಡಬೇಕು. 17.5 ಈ ಥರ ತಗೊಂಡ್ರೆ ಈ ಥರ ಹಾಫ್ ಎಷ್ಟು ಬರ್ತಾ ಇದೆ? 8.25 ಬರ್ತಿದೆ. ಅಂದರೆ 9 ಇಂಚಿಗೆ 2 ಪಾಯಿಂಟ್ ಕಡಿಮೆ. ಇಲ್ಲಿಂದ ಇಲ್ಲಿಗೆ ಕರೆಕ್ಟ್ ಬರ್ತಾ ಇದೆಯಾ ಇಲ್ಲ ಅಂತ ನಾವು ನೋಡೋಣ. ಇಲ್ಲಿಂದ ನಮ್ಮದು ಸ್ಟಿಚಿಂಗ್ ಶುರು ಆಗುತ್ತಲ್ಲ, ಹಾಗಾಗಿ ಇಲ್ಲಿ ಒಂದು ಮಾರ್ಕ್ ಹಾಕಿದ್ದೀನಿ. ನೋಡಿ, ಈ ಥರ ಮಾರ್ಕ್ ರೌಂಡು ನೋಡ್ಕೋಬೇಕು. ನೋಡಿ, ಬರ್ತಾ ಇಲ್ಲ, ಕಡಿಮೆ ಬರ್ತಾ ಇದೆಯಲ್ಲ. ಇದು ಹೇಗೆ ನಾವು ರೌಂಡು ತೆಗೆಯೋದಂತ ನಾನು ತಿಳಿಸ್ಕೊಡ್ತೀನಿ. ಇದಕ್ಕೆ ಇನ್ನೂ ಸ್ವಲ್ಪ ಕೆಳಗಡೆಗೆ ನಾವು ಒಂದು ಲೈನ್ ಹಾಕೋಣ. ನೋಡಿ, ಇದು ಇಲ್ಲಿಂದ ಆರ್ಮೋಲ್ ಡೌನ್ ನಾವು ಇಲ್ಲಿಂದ ತಗೊಂಡಿದ್ವಲ್ಲ, ಇಲ್ಲಿಂದ ಮತ್ತೊಂದು ಸ್ವಲ್ಪ ಹಿಂಗೆ ರೌಂಡ್ ತೆಗಿಬೇಕು. ಇದು ಆ್ಯಸ್ ಇಟ್ ಈಸ್ ಮೇಲ್ಮುಖಕ್ಕೆ ಎಷ್ಟಿದೆ ಅಷ್ಟು ನೋಡಿ. ನೋಡಿ, ಕರೆಕ್ಟ್ ಬರ್ತಿದೆಯಾ ಇಲ್ಲ ಅಂತ ಈಗ ನೋಡೋಣ ಮತ್ತೊಂದು ಸಲ. ನೋಡಿ, ಈಗಲೂ ಕಡಿಮೆನೇ ಬರ್ತಾ ಇದೆ. ನಾನು ನಿಮಗೆ ತಿಳಿಸ್ಕೊಡೋಣ ಅಂತಾನೆ ಇದು ತೋರಿಸ್ಕೊಡ್ತಿದ್ದೀನಿ. ಯಾಕಂದರೆ ಕಡಿಮೆ ಆದ್ರೂ ನೀವು ಮಾಡಂಗಿರಬೇಕು, ಜಾಸ್ತಿ ಆದ್ರೂ ಮಾಡಂಗಿರಬೇಕು. ಈ ಥರ ನೋಡಿ, ಈಗ ಕರೆಕ್ಟ್ ಬರ್ತಾ ಇದೆ. ಇಲ್ಲಿಗೆ ಕರೆಕ್ಟ್ ಬರ್ತಾ ಇದೆ ಆರ್ಮೂಲು. ಫಸ್ಟ್ ನಾನು 5.5 ತಗೊಂಡಿದ್ದೆ. ಇವ್ರಿಗೆ 5.5 ಹತ್ರ 5.25 ಹತ್ರ ತಗೊಂಡ್ರೆ ಕರೆಕ್ಟ್ ಆಗ್ತಿತ್ತು. ಅಂದರೆ ನಿಮಗೆ ಗೊತ್ತಾಗಬೇಕಲ್ಲ, ಆರ್ಮೋಲ್ ಜಾಸ್ತಿ ಇದ್ದರೆ ಹೇಗೆ ಜಾಸ್ತಿ ಮಾಡಬೇಕು, ಕಡಿಮೆ ಇದ್ದರೆ ಇದಕ್ಕೆ ಮೇಲ್ಮುಖಕ್ಕೆ ಒಂದು ಮಾರ್ಕ್ ಮಾಡ್ಕೊಂಡು ಅದರಲ್ಲಿ ನಾವು ಆರ್ಮೋಲ್ ರೌಂಡ್ ತೆಗೋದ್ರಿಂದ ಈ ಥರ ಶೇಪರಿಂದ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ಇದೇ ಥರ ಜಾಸ್ತಿ ಮಾಡೋದು ಹೇಗೆ, ಕಡಿಮೆ ಮಾಡೋದು ಹೇಗೆ ಅಂತ ನಾವು ಹಿಂಗೆ ಆರ್ಮೋಲ್ ಅಡ್ಜಸ್ಟ್ಮೆಂಟ್ ಇದೇ ಥರ ಮಾಡ್ತೀವಿ. ನೆಕ್ಸ್ಟ್ ಇವ್ರದ್ದು ವೆಸ್ಟ್ ಬಂದು ಇವ್ರದ್ದು 30 ಇದೆ. 30ನಲ್ಲಿ 4th ಪಾರ್ಟ್ ಬಂದು 7.5 ಬರುತ್ತೆ. ನೋಡಿ, 7.5ಗೆ ಒಂದು ಮಾರ್ಕ್ ಹಾಕಿ ಇಲ್ಲಿ ಟಕ್ಸ್ ಬರುತ್ತಲ್ಲ ವೆಸ್ಟ್ ಹತ್ರ, ಅದಕ್ಕೆ 1 ಇಂಚ್ ಮಾರ್ಜಿನ್ ಬಿಡ್ತಾ ಇದ್ದೀನಿ. ಇದು 1.5 ಇಂಚ್ ಮಿನಿಮಮ್ ನಾನು 1.5ನೇ ಇಡ್ತೀನಿ. ಜಾಸ್ತಿ ಬಿಡೋದ್ರಿಂದ ಬ್ಲೌಸು ರಿಂಕಲ್ಸ್ ಬರ್ತಾವೆ ಒಳಗಡೆ, ಜಾಸ್ತಿ ಬಟ್ಟೆ ಇಡಬಾರ್ದು. ಇಲ್ಲಿಂದ ಒಂದು 1/4 ಇಂಚಷ್ಟು, ಅರ್ಧ ಇಂಚಿಗೆ 2 ಪಾಯಿಂಟ್ ಜಾಸ್ತಿ, ಆ ಥರ ಒಂದು ಇಲ್ಲಿಂದ ಒಂದು ಮಾರ್ಕ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವ್ರು ಸ್ವಲ್ಪ ನೆಕ್ ಬ್ರಾಡ್ ಬೇಕಂದಿದ್ರು. ನೋಡಿ, ಬ್ರಾಡ್ ನಮಗೆ ಇಲ್ಲೆಷ್ಟಿದೆ, ಇಲ್ಲಿ ಬಂದು 2.25ಗೆ 1 ಪಾಯಿಂಟ್ ಕಡಿಮೆ ಇದೆ. ಇಲ್ಲಿ ನಾನು 3.25 ಇಂಚು, 3 ಇಂಚು 2 ಲೈನ್ ಅಷ್ಟು, ಇಲ್ಲ 3.5. ನಮಗೆ ಇಲ್ಲಿ ಎಷ್ಟು ಬ್ರಾಡ್ ಬೇಕೋ ಅಷ್ಟು ನಾವಿಲ್ಲಿ ಜಾಸ್ತಿ ಮಾಡ್ಕೋಬೋದು. 3 ಇಂಚು 2 ಪಾಯಿಂಟ್ ಅಷ್ಟು, ಇಲ್ಲ 3 ಇಂಚ್ 20 ಪಾಯಿಂಟು, ಈ ಥರ 3.5 ಈ ಥರ ನಾನು ಇವ್ರಿಗೆ 3 ಇಂಚು 25 ಪಾಯಿಂಟ್ಸ್ ಇಡ್ತಾ ಇದ್ದೀನಿ. ಈ ಥರ ಸ್ವಲ್ಪ ಇಲ್ಲಿ ಬ್ರಾಡ್ ಆಗುತ್ತೆ. ನಮ್ಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ಮಾಡ್ಕೋಬೋದು, ವೇರ್ ಮಾಡೋರ ಮೇಲೆ ಡಿಪೆಂಡು. ಈ ಥರ ಇದಕ್ಕೆ ರೌಂಡ್ ಕೊಡಿ. ಈ ಥರ ರೌಂಡ್ ಕೊಡ್ಕೋಬೋದು. ಇಲ್ಲಿ ಬೇಕಾದರೂ ಶೋಲ್ಡರ್ ನಾವು ಕಡಿಮೆ ಮಾಡ್ಕೋಬೇಕಂತಂದರೆ ಇಲ್ಲಿಂದ ನಾವು ತಕ್ಕೋಬೋದು. ಇಲ್ಲಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು. ನಾನು ಮಿನಿಮಮ್ 2 ಇಂಚು ಶೋಲ್ಡ್ರ್ ಇಡ್ತಾರೆ, ಹಾಗಾಗಿ ನಾನು 2.25 ತಗೊಂಡಿದ್ದೀನಿ.
ಈ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಹೋದರೆ ಅದು 2 ಇಂಚಿಗೆ ಬರುತ್ತೆ. ಈಗ ಕಟ್ ಮಾಡ್ತೀನಿ. ಇದು ಸೆಂಟರ್ ಪಾಯಿಂಟ್ ಮಾಡ್ಕೊಳ್ಳೋಣ. ಈ ಥರ ಸೆಂಟರ್ ಮಾಡಿದರೆ ನಮಗೆ ಟಕ್ಸ್ ಪಾಯಿಂಟ್ ಸಿಗುತ್ತೆ. ನಾನು ಆವಾಗಲೇ 1 ಇಂಚಷ್ಟು ಬಿಟ್ಟಿದ್ನಲ್ಲ ನೋಡಿ, 1 ಇಂಚಿಗೆ ಎಷ್ಟು ಹೆಂಗೆ ಬಿಡಬೇಕು, ಇಲ್ಲಿಂದ 1/2 ಇಂಚ್ ಈ ಥರ ಮಾಡ್ಕೋಬೇಕು. ಈ ಥರ ಮಾಡಿ ಇಲ್ಲಿಗೆ ಒಂದು ನಾಚು ಹಾಕ್ಬಿಡೋಣ. ಇಲ್ಲಿಂದ 4ವರೆಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ ಟಕ್ಸ್ ಪಾಯಿಂಟು. ಸ್ವಲ್ಪ ಇಲ್ಲಿ ಶೇಪ್ ತೆಗೀತು. ಈ ಥರ ಶೇಪ್ ತೆಗೆಯೋದ್ರಿಂದ ಬ್ಲೌಸ್ ಕರೆಕ್ಟಾಗಿ ಕೂರುತ್ತೆ ವೆಸ್ಟ್ ಹತ್ರ. ನಾವು ನೆಕ್ ಕಟ್ ಮಾಡಿದ ಮೇಲೆ ಸ್ವಲ್ಪ ಶೋಲ್ಡ್ರ್ ಈ ಥರ ಬರುತ್ತಲ್ಲ ಫ್ರೆಂಡ್ಸ್, ಅದೋಗಿ ಅಲ್ಲಿ ಕರೆಕ್ಟ್ ಕೂರುತ್ತೆ. ಇಲ್ಲಿ ಈ ಕ್ರಾಸ್ ಇಲ್ಲಿ ಸ್ಟ್ರೈಟಾಗಿ ಬರುತ್ತೆ. ಇದಿಟ್ಟು ನಾವು ಫ್ರಂಟ್ ಹೇಗೆ ತೆಗಿಬೇಕಂತ ತೋರಿಸ್ತೀನಿ ಫ್ರೆಂಡ್ಸ್. ನಿಮಗೆ ಗೊತ್ತಾಗಲಿ ಅಂತ ನಾನು ಪೇಪರ್ ಬೇರೆ ಕಲರ್ ತಗೊಂಡಿದ್ದೀನಿ. ಫಸ್ಟ್ ನಾವು ಫ್ರಂಟ್ ಹುಕ್ ಮಾಡ್ತೀವಲ್ಲ, ಅದಕ್ಕೆ ಮಾರ್ಜಿನ್ ಬಿಡೋಣ. ಮಿನಿಮಮ್ ಅರ್ಧ ಇಂಚಷ್ಟು ಇಲ್ಲ 3 ಪಾಯಿಂಟ್ಸ್ ಅಷ್ಟು ಬಿಡ್ತೀವಿ. ಇದಕ್ಕಿಂತ ಜಾಸ್ತಿನೂ ಬಿಡಬಾರ್ದು, ಇದಕ್ಕಿಂತ ಕಡಿಮೆನೂ ಬಿಡಬಾರ್ದು. ನೋಡಿ ಫ್ರೆಂಡ್ಸ್, ಬ್ಯಾಕ್ ನೆಕ್ ಬಂದು 10.5 ಅಂದರೆ 10.5 ಇಂಚು ಬ್ಯಾಕ್ ಓಪನ್ ಆಗ್ತಿದೆ. ಇವ್ರದ್ದು ಫ್ರಂಟ್ ನೆಕ್ ಬಂದು 7 ಇಂಚು ಓಪನ್ ಆಗ್ತಿದೆ. ಆವಾಗ ಶೋಲ್ಡರ್ ಅಡ್ಜಸ್ಟ್ಮೆಂಟ್ ಏನಿದೆ ಅಂದರೆ, ಬ್ಯಾಕ್ ಇಂಚ್ 10 ಇಲ್ಲ 10.5 ಓಪನ್ ಮಾಡಿದ್ರು ಫ್ರಂಟ್ ನೆಕ್ಕಲ್ಲಿ 7 ಇಂಚ್ ಓಪನ್ ಆದರೆ ಶೋಲ್ಡರ್ ಅಡ್ಜಸ್ಟ್ಮೆಂಟು ಆ್ಯಸ್ ಇಟ್ ಈಸ್ ಇದು ಹೇಗಿದೆಯೋ ಅದೇ ಥರ ಬರುತ್ತೆ. ಅಕಸ್ಮಾತ್ 6 ಇಂಚು 8 ಇಂಚ್ ಇದ್ದರೆ ಇದು ಶೋಲ್ಡರ್ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಬ್ಯಾಕ್ ನೆಕ್ 10.5, ಫ್ರಂಟ್ ನೆಕ್ಕು 7 ಇಂಚ್ ಇದ್ದರೆ ಸೇಮ್ ಆ್ಯಸ್ ಇಟ್ ಈಸ್ ಇದು ಹೇಗಿದೆಯೋ ಅಷ್ಟೇ ಬರುತ್ತೆ ಶೋಲ್ಡರು. ನಾವೇನು ಇದು ಮಾಡ್ಕೊಳ್ಳೋದು ಏನು ಬೇಡ, ಕರೆಕ್ಟ್ ಬರುತ್ತೆ. ಈಗ ಇಲ್ಲಿ ನಾವು ಫ್ರಂಟ್ ಪಾರ್ಟಲ್ಲಿ ಇಲ್ಲಿ ಆರ್ಮೋಲ್ ಹತ್ರ ಒಂದು ಟಕ್ಸ್ ಬರುತ್ತಲ್ಲ ಫ್ರೆಂಡ್ಸ್, ಆ ಟಕ್ಸ್ಗೋಸ್ಕರ ನಾವಿಲ್ಲೊಂದು ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಆ ಅಡ್ಜಸ್ಟ್ಮೆಂಟ್ ಹೇಗೆ ಅಂತ ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಅಪ್ಪರ್ ಬಸ್ಟಲ್ಲಿ 4th ಪಾರ್ಟ್ ಎಷ್ಟಿದೆ, 9 ಇಂಚಿದೆ. 9 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ 10 ಇಂಚಿಗೆ ನಾವಿಲ್ಲಿ ಮಾರ್ಕ್ ಹಾಕೋಬೇಕು. 1 ಇಂಚ್ ಎಕ್ಸ್ಟ್ರಾ ಮಾಡ್ತಿದ್ದೀನಿ ನಾನು. ಇದು ಶೋಲ್ಡ್ರ್ ಅಡ್ಜಸ್ಟ್ಮೆಂಟ್ ಅಲ್ವಾ ನೋಡಿ. ಇಲ್ಲಿಗೆ ನಾನು ಶೋಲ್ಡ್ರ್ ಕರೆಕ್ಟ್ ಇದು ಮಾಡಿಬಿಟ್ಟಿದ್ದೀನಿ, ಮಾರ್ಕ್ ಹಾಕಿದ್ದೀನಿ. ಇಲ್ಲಿಂದ ಇದ್ರ ಸೆಂಟರ್, ಈ ಆರ್ಮೋಲ್ ಸೆಂಟರ್ ಎಲ್ಲಿಗೆ ಬರ್ತಾ ಇದೆ, ಇಲ್ಲಿಗೆ ಬರ್ತಾ ಇದೆ. ನಾವು ಫಸ್ಟ್ ಈ ಕಚ್ ಪಾಯಿಂಟ್, ನಾವು ಲಾಸ್ಟ್ ಇದೆಯಲ್ಲ ಕಚ್ ಪಾಯಿಂಟು, ಇದು ಎಲ್ಲಿಗಿದೆ, ಇದು ಎಲ್ಲಿ ಕರೆಕ್ಟ್ ಇದೆಯೋ ಈ ಲೈನಿಂದ ಇಲ್ಲಿಗೆ ಸೆಂಟರ್ಗೆ ಒಂದು ಮಾರ್ಕ್ ಹಾಕಬೇಕು. ಆಯಿತಾ? ಇಲ್ಲಿ ಈಗ ನಾನು ಅಡ್ಜಸ್ಟ್ಮೆಂಟ್ ಮಾಡಬೇಕಲ್ಲ, ಇಲ್ಲಿ ಡಾಟ್ ನಮಗೆ ಸಿಗಬೇಕಲ್ಲ, ಇದಕ್ಕೆ ಸ್ವಲ್ಪ ಇದು ಎಷ್ಟು ಇದೆಯೋ ಅಷ್ಟಿಗೆ ಮುಂದಕ್ಕೆ ಮಾಡಿಬಿಟ್ಟು ಇಲ್ಲಿ 1 ಸೆಂಟಿಮೀಟ್ರ್ ಅಷ್ಟು ಅಂದರೆ 3 ಪಾಯಿಂಟ್, 1 ಸೆಂಟಿಮೀಟ್ರಿಗೆ 3 ಪಾಯಿಂಟ್ ಬರುತ್ತೆ. ಅಲ್ಲಿಗೆ ನೋಡಿ 3 ಪಾಯಿಂಟ್ ಅಂದರೆ ಇಷ್ಟು ನಾವು ಮೇಲೆಗಡೆ ಮಾಡಬೇಕು ನೋಡಿ. ಕರೆಕ್ಟ್ ಫಸ್ಟ್ ನಾನು ಇಲ್ಲಿಟ್ಟಿದ್ದೆ, ಇಲ್ಲಿಂದ ಸೀದಾ ಇಲ್ಲಿಂದ ಆರ್ಮೋಲ್ ಅರ್ಧಕ್ಕೆ ಮಾರ್ಕ್ ಹಾಕಿದ್ದೀನಿ. ಇಲ್ಲಿಂದ ಮತ್ತೆ ಕರೆಕ್ಟ್ ಇದು ನಮ್ಮದು ನಾವು ಎಲ್ಲಿಗೆ ಮಾರ್ಕ್ ಹಾಕಿದ್ದೀವೋ ಅಲ್ಲಿಗೆ ಮಾಡಿ ಇದು 3 ಪಾಯಿಂಟ್ ಅಷ್ಟು ಮೇಲೆ ಮಾಡಬೇಕು. ನಮಗೆ ಇಲ್ಲಿ ಒಂದು ಮಾರ್ಕ್ ಸಿಗ್ತಾ ಇದೆ. ಇದು ನಮ್ಮದು ಆರ್ಮೋಲ್ ಹತ್ರ ಸಿಗೋ ಟಕ್ಸ್ ಪಾಯಿಂಟು. ಈ ಥರ ಮಾಡಿ ನಾವು ಈ ಥರ ಸೇರಿಸ್ಬಿಡ್ಬೇಕು.
ಹೇಗೆ ಬಂದಿದೆ ಅಂತ ನಾನು ತೋರಿಸ್ತೀನಿ. ಈಗ ನೋಡಿ, ಹತ್ತಿರ 1 ಇಂಚ್ ಬಂದಿದೆ. 1 ಇಂಚ್ ಅಂದರೆ ನಮ್ಮದು ಆರ್ಮೋಲ್ ಅಲ್ಲಿ ಏನಾದ್ರು ನಮಗೆ ರಿಂಕಲ್ಸ್ ಬರಬಾರ್ದಂದರೆ 1 ಇಂಚ್ ಅಷ್ಟು ಅವ್ರದ್ದು ನೆಕ್ ವಿಡ್ತ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಫ್ರೆಂಡ್ಸ್. ಆರ್ಮೋಲ್ ಟಕ್ಸು ಇದು ಮಾಡೋದು ತುಂಬಾ ಈಸಿ, ಸ್ವಲ್ಪ ಟೆಕ್ನಿಕ್ ಗೊತ್ತಾಗಬೇಕು ಅಷ್ಟೇ. ಇದು 4th ಟಕ್ಸ್ ನಮ್ಮದು. ಇದು ಮಾಡೋಕ್ಕೋಸ್ಕರ ನಾವು ಈ ಟೆಕ್ನಿಕ್ ಮಾಡಿರೋದು. ಇಲ್ಲಿಂದ ಇವ್ರದ್ದೀಗ ನೆಕ್ ಎಷ್ಟಿದೆ, 7.5 ಇದೆಯಲ್ಲ, 7 ಇದೆ. 7.5ಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ. ಇವರು ಫ್ರಂಟು ಬ್ರಾಡ್ ಬೇಕಂದಿದ್ರು. ನೋಡಿ, ಫ್ರಂಟ್ ಬ್ರಾಡ್ ಬೇಕಂದರೆ ಇದು 2.25 ಇದೆ. ಇದು 3.2ಕ್ಕೆ ಮಾರ್ಕ್ ಹಾಕ್ತಿದ್ದೀನಿ. ಈ ಥರ ಬ್ರಾಡ್ ಮಾಡ್ಕೋಬೋದು ನಾವು. ಯಾವುದು ಬೇಕೋ ಅದು ಇದರಲ್ಲಿ ಶೇಪ್ ಕೊಡ್ಬೋದು. ಇವ್ರು ರೌಂಡೇ ಕೇಳಿದ್ರು. ನೋಡಿ, ರೌಂಡ್ ನೆಕ್ಗೆ ಮಾರ್ಕ್ ಹಾಕಿದ್ದೀನಿ. ಇಲ್ಲಿಂದ ಬಸ್ಟ್ ಹೈಟು ಅಂದರೆ ಇಲ್ಲಿಂದ ಬಸ್ಟ್ ಹೈಟ್ ತಗೊಳ್ತಿದ್ದೀನಿ. 38 ಫುಲ್ ಬಸ್ಟ್ಗೆ ಇವ್ರದ್ದು ಬಸ್ಟ್ ಹೈಟ್ ಬಂದು 10 ಇಂಚ್ ಬರುತ್ತೆ. ಇದಕ್ಕೆ ನಾನು ಅರ್ಧ ಇಂಚ್ ಮಾರ್ಜಿನ್ ಬಿಟ್ಟು 10ವರೆಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ. 10 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ದೀನಿ. ಈಗ ಇಲ್ಲಿರೋದು ಮೇನ್ ಪಾಯಿಂಟ್ ಬಂದು ಇಲ್ಲೇ ಇರೋದು. ಈಗ ಇಲ್ಲಿ ಸೆಂಟರ್ ಹೇಗೆ ತೆಗೆಯೋದು? ಫುಲ್ ಬಸ್ಟ್ಗೆ ನೋಡಿ, ನಾನು ಇಲ್ಲಿ ಕ್ಯಾಲ್ಕುಲೇಟರ್ ಮಾಡಿ ತೋರಿಸ್ತೀನಿ. ಫುಲ್ ಬಸ್ಟ್ನಲ್ಲಿ 10ನೇ ಪಾರ್ಟು. ಫುಲ್ ಬಸ್ಟ್ ಎಷ್ಟಿದೆ ಇವ್ರದ್ದು? 38 ಇದೆ. 38 ಡಿವೈಡೆಡ್ ಬೈ 10 ನೋಡಿ, 3.25 ಬರ್ತಿದೆ. ಅಂದರೆ 4 ಇಂಚಿಗೆ 2 ಪಾಯಿಂಟ್ ಕಡಿಮೆ. 3.25ಗೆ ಇಲ್ಲಿಗೊಂದು ಮಾರ್ಕ್ ಹಾಕ್ಬಿಡೋಣ. ಇದು ಬಿಡಬೇಕು. ಇದು ಉಕ್ಸಗಂತ ನಾವು ಮಾರ್ಜಿನ್ ಬಿಟ್ಟಿದ್ದು ಇಲ್ಲಿಗೆ ಬಿಡಬೇಕು. ಇಲ್ಲಿಗೆ 3.25ಗೆ ಇಲ್ಲಿಗೊಂದು ಮಾರ್ಕ್ ಹಾಕಿದ್ದೀನಿ. ನೋಡಿ, ಇಲ್ಲಿಗೆ 4 ಇಂಚಿಗೆ 2 ಪಾಯಿಂಟ್ ಕಡಿಮೆ. ಇದು 3.25. ಇದು ನಮ್ಮದು ಸೆಂಟರ್ ಪಾಯಿಂಟ್ ಆಗುತ್ತೆ. ನೆಕ್ಸ್ಟ್ ಇದು ಲೆಂತ್ ಎಷ್ಟು ತಗೋಬೇಕು ನಾವು? ಇದು ಲೆಂತ್ ಇರುತ್ತಲ್ಲ ನಮ್ಮದು ಬಸ್ಟ್ ಲೆಂತ್ ಎಷ್ಟು ತಗೋಬೇಕು? ಇದು ಬಸ್ಟ್ ಹೈಟ್ ತಗೊಂಡಿದ್ದೀವಿ. ಈಗ ನಾವು ಟಕ್ಸ್ ಹಾಕ್ತೀವಲ್ಲ, ಅದ್ರ ಲೆಂತ್ ಎಷ್ಟು ತಗೋಬೇಕು? ಅದಕ್ಕೂ ಕ್ಯಾಲ್ಕುಲೇಟರ್ ಮಾಡಿ ನಾನು ಹೇಳ್ತೀನಿ. ನೋಡಿ, ಇದರಲ್ಲಿ 38 ಡಿವೈಡೆಡ್ ಬೈ 13 ಎಷ್ಟು ಬಂದಿದೆ? 2.9 ಬಂದಿದೆ. ಇಲ್ಲಿಂದ 2.9 ಇಲ್ಲಿಗೆ ನೋಡಿ, 3 ಇಂಚಿಗೆ 1 ಪಾಯಿಂಟ್ ಕಡಿಮೆ. ಇಲ್ಲಿಗೊಂದು ಮಾರ್ಕ್ ಹಾಕೋಣ. 3 ತಗೋಬಹುದು. ಹೆವಿ ಬಸ್ಟ್ ಇದ್ದರೆ ಇವರು ನಾರ್ಮಲೇ ಇದೆ 36 38 ಅಲ್ಲ, 36 ಅಪ್ಪರ್ ಇದೆ, 38 ಫುಲ್ ಇದೆ. 3 ಇಂಚಿಗೆ 1 ಪಾಯಿಂಟ್ ಕಡಿಮೆ. ಇಲ್ಲಿಗೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇಲ್ಲೆಷ್ಟು ತಗೊಂಡ್ರು? 3.25. ಸೇಮ್ ಇಲ್ಲಿಗೂ ಒಂದು 3.25ಗೆ ಒಂದು ಮಾರ್ಕ್ ಹಾಕಿ ಈ ಥರ ಸೆಂಟರ್ಗೊಂದು ಲೈನ್ ಹಾಕ್ಕೊಳ್ಳಿ. ಈಗ ಈ ಸೆಂಟರ್ ನಾವು ಹೇಗೆ ತಗೊಂಡಿದ್ದೀವೋ ನೋಡಿ, ಇದರಲ್ಲಿ ನಾವು ತಗೊಂಡ್ವಲ್ಲ ಅವಾಗಲೇ 38ನಲ್ಲಿ 10th ಪಾರ್ಟು 3.25 ಇದಕ್ಕೆ ಅರ್ಧ ಮಾಡಿ. ಈ ಥರ ಅರ್ಧ ಮಾಡಿದರೆ ಎಷ್ಟು ಸಿಗ್ತಾ ಇದೆ? 2 ಇಂಚಿಗೆ 1 ಪಾಯಿಂಟ್ ಕಡಿಮೆ ಸಿಗ್ತಾ ಇದೆ. ಈ 2 ಇಂಚಿಗೆ 1 ಪಾಯಿಂಟ್ ಎಷ್ಟು ಸಿಗ್ತಾ ಇದೆಯೋ ಅಷ್ಟು ನಮ್ಮದು ಇವ್ರದ್ದು ಸೆಂಟರ್ ಟಕ್ಸ್ ಪಾಯಿಂಟ್ ಬಿಡ್ತಾಗುತ್ತೆ. ಇಲ್ಲಿಂದ 1 ಪಾಯಿಂಟ್. ಇದಕ್ಕೆ ನಿಮಗೆ ಗೊತ್ತಾಗೋದಿಲ್ಲ ಅಂದರೆ ಈ ಥರ ಮಾಡ್ಕೊಂಡು ಇಲ್ಲಿಗೊಂದು ಮಾರ್ಕ್ ಹಾಕಿ, ಇಲ್ಲಿಗೂ ಒಂದು ಮಾರ್ಕ್ ಹಾಕಿ. ಈ ಥರ ನಮ್ಮದು ಸೆಂಟರ್ ಟಕ್ಸ್ ಪಾಯಿಂಟ್ ಬರುತ್ತೆ. ಯಾವುದಕ್ಕೆ? ಪರ್ಫೆಕ್ಟ್. ಇವ್ರದ್ದು 38 ಇದೆಯಲ್ಲ ಫುಲ್ ಬಸ್ಟು, ಅಪ್ಪರ್ 36 ಇದೆ.
ಅವ್ರಿಗೂ ಮಾತ್ರ. ಇವ್ರದ್ದು ಏನಾದರೂ ಬಸ್ಟ್ ಸ್ವಲ್ಪ ಹೆವಿ ಇದೆ ಅಂತಂದರೆ 2 ಇಂಚು ತಗೋಬೋದು, 2.25 ತಗೋಬೋದು. ಇವ್ರದ್ದು ಸೆಂಟರ್ ಪಾಯಿಂಟ್ ಎಷ್ಟು ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡಿ ನಮ್ಮದು ಸೆಂಟರ್ ಪಾಯಿಂಟ್ ಬಂದಿದೆ. ಈಗ ನಮ್ಮ ಇಲ್ಲೂ ಒಂದು ಟಕ್ಸ್ ಪಾಯಿಂಟ್ ಸಿಕ್ಕಿದೆ, ಇಲ್ಲೂ ಸಿಕ್ಕಿದೆ. ಈಗ ನಮಗೆ 2 ಸಿಗಬೇಕು. ಇಲ್ಲಿಂದ ಸ್ವಲ್ಪ ದೂರ ನೋಡಿ, ಇಲ್ಲಿಂದ ಒಂದು 2 ಇಂಚಿಗೆ 2 ಪಾಯಿಂಟ್ ಕಡಿಮೆ ಅಷ್ಟು ಇಲ್ಲಿಗೊಂದು ಮಾರ್ಕ್ ಹಾಕಿ, ಇದು ಅರ್ಧ ಇಂಚು ಬರಬೇಕು. ಅರ್ಧ ಇಂಚ್ ಇದು ಇಲ್ಲೊಂದು ಮಾರ್ಕ್ ಬರುತ್ತೆ, ಸೆಂಟರ್ ಟಕ್ಸ್ ಪಾಯಿಂಟು. ಇದು ಹೇಗೆ ಬರುತ್ತೆ ಅಂತ ಇದು ಮಾಡ್ತೀರೇನೋ ನೀವು ನೋಡಿ. ಇದು 1 ಇಂಚಿಗೆ 1 ಪಾಯಿಂಟ್ ಕಡಿಮೆ ಇದೆಯಲ್ಲ, ಇದ್ರಾಗ ಅರ್ಧ ನಾವು ಇದು ತೆಗಿತೀವಿ. ಈಗ ಈ ಟಕ್ಸ್ ಪಾಯಿಂಟ್ ಎಷ್ಟಿದೆಯೋ ಇದೂ ಇಲ್ಲಿ ನಾವು ಇಲ್ಲೂ ಒಂದು ಸೈಡ್ಗೆ ಒಂದು ಟಕ್ಸ್ ಪಾಯಿಂಟ್ ಬರುತ್ತಲ್ಲ, ಆ ಟಕ್ಸ್ ಪಾಯಿಂಟ್ ಹೇಗೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. 1 ಇಂಚಿಗೆ 1 ಪಾಯಿಂಟ್ ಕಡಿಮೆ ಇದೆ. ಸೇಮ್ ಇಲ್ಲೂ 1 ಇಂಚಿಗೆ 1 ಪಾಯಿಂಟಿಗೆ ಇಲ್ಲಿಗೊಂದು ಮಾರ್ಕ್ ಹಾಕೊಳ್ಳಿ. ಇದು ಹೇಗೆ ತೆಗಿಬೇಕಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವ್ರದ್ದು ವೆಸ್ಟ್ ಬಂದು 30 ಇದೆ. 30ನಲ್ಲಿ 4th ಪಾರ್ಟ್ 7.5 7.5 ಇದೆ. ಅದು ಬಂದು ಇಲ್ಲಿ ಬೆಲ್ಟ್ ಬರುತ್ತಲ್ಲ, ಬೆಲ್ಟ್ನಲ್ಲಿ ಬರುತ್ತೆ 7.5 ಇಲ್ಲಿಗೆ. ಇದು ಸ್ವಲ್ಪ ಮೇಲ್ಗಡೆ ಇದೆಯಲ್ಲ, ಇಲ್ಲಿಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಯಾಕಂತಂದರೆ ವೆಸ್ಟ್ ಹತ್ರ ಅಪ್ಪರ್ ವೆಸ್ಟ್ ಬರುತ್ತೆ, ಇಲ್ಲಿ ಟೈಟ್ ಆಗಿಬಿಡುತ್ತೆ. ಹಾಗಾಗಿ ನಾವು 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ. ಎಷ್ಟು ಬರ್ತಿದೆ ಅಂತ ನೋಡೋಣ. ಇಲ್ಲಿ ಒಂದು ಫಸ್ಟ್ ನಾವು ಇಲ್ಲಿ 90 ಡಿಗ್ರಿಯಲ್ಲಿ ಒಂದು ಶೇಪ್ ಕೊಡೋಣ. ಎಷ್ಟು ಬರ್ತಿದೆ ಅಂತ ಇದು ಬಿಟ್ಟು ನಾವು ಮೆಜರ್ ಮಾಡಬೇಕು ಫ್ರೆಂಡ್ಸ್. ನೋಡಿ 3 ಬರ್ತಾ ಇದೆ. 3 ಇಲ್ಲಿಂದ ನೋಡಿ ಕರೆಕ್ಟ್ 8 ಇಲ್ಲಿಗೆ ಬಂದಿದೆ. ಇಲ್ಲಿ 7.5 ಬರುತ್ತೆ, ಇಲ್ಲಿ 8 ಅರ್ಧ ಇಂಚು ಕರೆಕ್ಟ್ ಇಲ್ಲಿಗೆ ಬಂದಿದೆ. ಇಲ್ಲಿಂದ 2 ಪಾಯಿಂಟಿಗೆ 2 ಇಂಚ್ 2 ಇಂಚಿಗೆ 2 ಪಾಯಿಂಟ್ ಕಡಿಮೆ ಅಷ್ಟು ಇಲ್ಲಿಗೊಂದು ಮಾರ್ಕ್ ಹಾಕೋಣ. ಈ ವಿಡ್ತ್ ಎಷ್ಟಿದೆ? 1 ಇಂಚಿಗೆ 1 ಪಾಯಿಂಟ್ ಕಡಿಮೆ ಇದೆ. ನಾನಿಲ್ಲಿ 1 ಇಂಚ್ ಇಡ್ತಾ ಇದ್ದೀನಿ. ಸೇಮು ತಗೋಬೋದು. ಈ ಥರ 4ನೇ ಟಕ್ಸ್ ನಮ್ಮದು ಇಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿಂದ 2 ಇಂಚಿಗೆ ಈ ಥರ ನಮ್ಮದು 4 ಟಕ್ಸ್ ಬ್ಲೌಸಿನ 4 ಟಕ್ಸು ಕರೆಕ್ಟಾಗಿ ಬಂದಿದ್ದಾವೆ. ಇಲ್ಲಿ ನಾವು ಮಾರ್ಜಿನ್ ಆವಾಗಲೇ ನಾವು 1.5 ಬಿಟ್ಟಿದ್ವಿ. ಇದೊಂದು ಸ್ವಲ್ಪ ಇಲ್ಲಿ ಶೋಲ್ಡರ್ ಹತ್ರ ಸ್ವಲ್ಪ ಡೌನ್ ಮಾಡಿ. ಹೇಗೆ ಅಂದ್ರೆ ಈಗ ನಾನು ಕಟ್ ಮಾಡ್ತಿದ್ದೀನಿ. ಸೊ ನಾನು ನಿಮಗೆ ಇಲ್ಲಿ ಒಂದು ಹೇಳೋದು ಮರ್ತು ಬಿಟ್ಟೆ. ಇಲ್ಲಿ ಮಾರ್ಜಿನ್ ಬಿಡಬೇಕು. ಎಷ್ಟು ಬಿಡಬೇಕು ಅಂದರೆ ಮಿನಿಮಮ್ ನಾವು ಸ್ಟಿಚ್ ಮಾಡೋಂಗಿದ್ರೆ ಒಂದು 3 ಪಾಯಿಂಟ್ ಅಷ್ಟು ಬಿಡ್ತೀವಿ ನೋಡಿ. 1 ರಿಂದ 3 ಪಾಯಿಂಟ್ ಅಷ್ಟು. ನೀವು ಅರ್ಧ ಇಂಚು ನಾವು ಸ್ವಲ್ಪ ಒಳಗಡೆ ಬಿಡ್ತೀವಿ ಅಂತಂದರೆ ಅರ್ಧ ಇಂಚ್ ಅಷ್ಟೇ ನೀವು ಬಿಡ್ಬೋದು. ಇದು ಮಾರ್ಜಿನ್ ಬಿಡಬೇಕು ಈ ಥರ. ಇಲ್ಲೆಲ್ಲ ಮಾರ್ಜಿನ್ ಅವಶ್ಯಕತೆ ಇಲ್ಲ, ನಾವು ಮಾರ್ಜಿನ್ ತಗೊಂಡೇ ಕಟ್ ಮಾಡಿದ್ದೆ. ಇಲ್ಲಿ ನಾನು ಮಾರ್ಜಿನ್ ತಗೊತಾ ಇದ್ದೀನಿ. ಅವರೇ ಅರ್ಥ ಆಗಿದೆ ಅಂತ ತಿಳ್ಕೊಂತಿದ್ದೀನಿ. ನೀವು ಕೇಳಿದ್ರಿ ನನ್ನ ಮೆಜರ್ಮೆಂಟ್ ಪ್ರಕಾರ ತಿಳಿಸ್ಕೊಡಿ ಅಂತ. ಆಲ್ಮೋಸ್ಟ್ ನಿಮ್ಮದೇ ಇದು, ನಿಮ್ಮ ಮೆಜರ್ಮೆಂಟ್ ಪ್ರಕಾರನೇ ನಾನು ತೋರಿಸ್ಕೊಟ್ಟಿದ್ದೀನಿ. ಹೇಗೆ ಬಂದಿದೆ ಅಂತ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿ ಹೇಗೆ ಬಂದಿದೆ ಅಂತ ನೀವು ಹೇಳಿ ನನಗೆ ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು. ಇಲ್ಲಿ ನಿಮಗೆ ಜಾಸ್ತಿ ಏನಾದರೂ ಡೌನ್ ಅನಿಸಿದರೆ ಈ ಥರ ಸ್ವಲ್ಪ ತೆಗಿಬೋದು. ಶೋಲ್ಡರ್ ಡೌನ್ಸ್ ಇದ್ದರೆ, ಯಾಕಂದರೆ ನಾನು ಮೆಜರ್ ಮಾಡಿಲ್ಲ, ಅವ್ರ ಮೆಜರ್ಮೆಂಟ್ಸ್ ಹೇಳಿರೋದು. ಏನೋ ಇಲ್ಲ ಪರವಾಗಿಲ್ಲ ಅಂತಂದರೆ ಇಲ್ಲಿ ಸ್ವಲ್ಪ ಇದು ಸ್ಕೋಪ್ ಕೊಡ್ಬೋದು. ಪರ್ಫೆಕ್ಟಾಗಿ ಕೂರುತ್ತೆ ಇಲ್ಲಿ ಭುಜದ ಹತ್ರ. ಈ ಥರ ನಾನು 4 ಟಕ್ಸ್ ಬ್ಲೌಸಿಂದ ಇದು ಕಂಪ್ಲೀಟ್ ಆಗಿದೆ.
ಇದಕ್ಕೆ ಬೆಲ್ಟ್ ಹೇಗೆ ಕಟ್ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬೆಲ್ಟ್ ಕಟ್ ಮಾಡೋದು ತುಂಬ ಈಸಿ ನೋಡಿ. ಇದು ಬೆಲ್ಟ್ಗಂತ ತಗೊಂಡಿದ್ದೀನಿ. ಬೆಲ್ಟ್ ಕಟ್ ಮಾಡೋದು ಹೇಗೆ ಅಂದರೆ ಇದೆಯಲ್ಲ, ಇಲ್ಲ ಇವು ಎರಡು ಸೈಡು ಮಾರ್ಕು ಟಕ್ಸು ಇದು ಈ ಥರ ಫೋಲ್ಡ್ ಮಾಡಿ ಎಲ್ಲಿಗೆ ಮೇಲ್ಗಡೆ ಇದೆಯಲ್ಲ ಟಕ್ಸ್ ಪಾಯಿಂಟು, ಅದಕ್ಕೆ ಇದು ಮೇಲ್ಗಡೆ ಟಕ್ಸ್ ಬಂದು ಇದಕ್ಕೆ ಕೂರಬೇಕು. ಇಲ್ಲಿಗೊಂದು ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ, ಸರಿ ಮಾಡ್ಕೊಂಡು ಇದು ಬ್ಯಾಕ್ ಪಾರ್ಟ್ ಇದೆಯಲ್ಲ, ಬ್ಯಾಕ್ ಪಾರ್ಟಿಗೆ ಇಟ್ಟು ನೋಡಿ. ಇದು ಸೈಡ್ದು ಇದು ಈ ಕಚ್ಚಿಗೆ ಈ ಕಚ್ಚು ಸೇರಬೇಕು. ಎಷ್ಟು ಬರ್ತಾ ಇದೆ ಮಾರ್ಜಿನ್ ಬಿಟ್ಟು ಮೆಜರ್ ಮಾಡಿ. 2 ಇಂಚ್ ಬರ್ತಾ ಇದೆ ನೋಡಿ. ಮತ್ತೊಂದು ಸಲ ತೋರಿಸ್ತೀನಿ. 2 ಇಂಚ್ ಬರ್ತಾ ಇದೆ. 2 ಇಂಚಷ್ಟು ನಾವು ತಗೋಬೇಕು. 2 ಇಂಚಿಗೆ ಇನ್ನೊಂದು ಇಂಚು 3 ಇಂಚು ಸೇರಿಸೋಣ. ಯಾಕಂದರೆ ಸ್ಟಿಚಿಂಗ್ ಮಾರ್ಜಿನ್ ಬಿಡಬೇಕಲ್ಲ, ಮೇಲೇನು ಕೆಳಗಡೆನೂ, ಹಾಗಾಗಿ 3 ಇಂಚು. ಇಲ್ಲಿಗೊಂದು ಸ್ಟ್ರೈಟ್ ಒಂದು ಮಾರ್ಕ್ ಹಾಕಿ ಸ್ವಲ್ಪ ಒಂದು 3 ಪಾಯಿಂಟ್ ಅಷ್ಟು ಇಲ್ಲಿ ಶೇಪ್ ತೆಗೀರಿ. ಯಾಕಂತಂದರೆ ವೆಸ್ಟ್ ಹತ್ರ ಸ್ವಲ್ಪ ಶೇಪ್ ಪರ್ಫೆಕ್ಟಾಗಿ ಕೂರುತ್ತೆ ಈ ಥರ ಮಾಡೋದ್ರಿಂದ. ಇಲ್ಲಿಂದ 3 ಇಂಚು ಸ್ವಲ್ಪ ಡೌನ್ ತಗೊಳ್ಳಿ ಈ ಥರ ನೋಡಿ. ಈ ಥರ ಮಾಡಿ ಇವ್ರದ್ದು ವೆಸ್ಟ್ ಎಷ್ಟಿದೆ 7.5 ಪ್ಲಸ್ ಒಂದು 2.5 3 ಇಂಚು ನಮಗೆ ಎಷ್ಟು ಮಾರ್ಜಿನ್ ಬೇಕಷ್ಟು. ಆಲ್ಮೋಸ್ಟ್ ನಾನು ಜಾಸ್ತಿ ಬಿಡೋದಿಲ್ಲ, ನಿಮ್ಮಿಷ್ಟ, ನೀವು ಬಿಡಬೇಕಂತಂದರೆ ನೋಡಿ 7.5 ಇಲ್ಲಿಂದ ಒಂದು 2.5 3 ಈ ಥರ ನಮಗೆ ಬೇಕಾದಷ್ಟು ನಾವು ಮಾರ್ಜಿನ್ ಬಿಡ್ಬೋದು. ಫಿನಿಶಿಂಗ್ ಪರ್ಫೆಕ್ಟ್ ಆಗಬೇಕಂದ್ರೆ 2.5ನೇ ಬಿಡಿ. ಈ ಥರ ಇದು ಕರೆಕ್ಟು ಮಾರ್ಜಿನ್ ಇವ್ರದ್ದು. ಈ ಥರ ಹಿಂಗೆ ಕಟ್ ಮಾಡಬೇಕು. ಮಾರ್ಜಿನ್ ಯಾಡ್ ಇದೆ ಇದರಲ್ಲಿ, ಮತ್ತೆ ಮಾರ್ಜಿನ್ ಬಿಡೋ ಅವಶ್ಯಕತೆ ಇಲ್ಲ. ನೋಡಿ ಇದು ಶೇಪ್ ಪಟ್ಟಿ ರೆಡಿಯಾಗಿದೆ. ಇದು ಬ್ಯಾಕ್ ಪಾರ್ಟು ರೆಡಿಯಾಗಿದೆ. ಬ್ಯಾಕ್ ಪಾರ್ಟ್ ನಾನು ನಿಮಗೆ ನೆಕ್ ಕಟ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನಮಗೆ ಜಾಸ್ತಿ ಬ್ರಾಡ್ ಬೇಕಂದರೆ ಹಿಂಗೆ ರಾಸು ತಕ್ಕೋಬೋದು. ಇದರಲ್ಲೇ ಭಾಳ ಬ್ರಾಡ್ ಬರುತ್ತೆ. ನೋಡಿ ಇದು ಬ್ಯಾಕ್ ಪೋರ್ಷನು, ಇದು ಫ್ರಂಟ್ ಪೋರ್ಷನು. ನಿಮಗಿದು ಗೊತ್ತಾಗಲಿ ನಾನು ಅಡ್ಜಸ್ಟ್ಮೆಂಟ್ ಇದು ಆರ್ಮೋಲ್ ಹತ್ರ ಇದು ಗೊತ್ತಾಗಲಿ ಅಂತ ನಾನು ಈ ಪೇಪರ್ ತಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ ಇದು ಫ್ರಂಟ್ ಪಾರ್ಟು, ಇದು ಶೇಪ್ ಪಟ್ಟಿ. ಅರ್ಥ ಆಗಿದೆ ಅಂತ ತಿಳ್ಕೊತಿದ್ದೀನಿ ಪವಿತ್ರ ಅವರೇ. ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನೀವು ಕಮೆಂಟ್ ಮುಖಾಂತರ ನನಗೆ ನೀವು ತಿಳಿಸ್ಬೋದು. ಫ್ರೆಂಡ್ಸ್, ನಾನು ಇದು ಒಬ್ಬರು ವ್ಯೂವರ್ಸ್ ನನಗೆ ಕೇಳೋದ್ರಿಂದ ನಾನು ಈ ಕಟ್ಟಿಂಗ್ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ಥರ ವೀಡಿಯೋಸ್ ಬೇಕು, ಪ್ಯಾಟರ್ನ್ಸ್ ಏನಾದರೂ ವೆರೈಟಿ ಮಾಡಲ್ಸ್ ಬ್ಲೌಸಸ್ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಿಮಗೆ ನಾನು ಆದಷ್ಟು ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ ಎಲ್ಲನೂ ನಾನು ಕವರ್ ಮಾಡಬೇಕಲ್ಲ ವೀಡಿಯೋಸಲ್ಲಿ, ಹಾಗಾಗಿ ಟೈಮ್ ಸಿಕ್ಕರೆ ಖಂಡಿತ ನೀವು ಹೇಳಿದ್ದು ನಾನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಟೇಕ್ ಕೇರ್.